ಸಂಘಟಿತ ಹಾಕ್ಬಿಟ್ಟ ನೇತೃತ್ವ ದುರ್ಚಟ ವೈರಿಗಳ ಶಿರಸಮಂತದ ಘಟನೆ ಕಡಿದು ರಾಮಣ್ಣವ ಈ ಭೂತಟಕ್ಕೆ ತಟಕಿಡಿಯುವ ರಕ್ತ ಮಂಗಟ ಘಟನೆ ಗುಟ ಕಿಡಿದು ಆ ಸೂರ್ಯನ ಕಟಿಬಾಗಿ ನಿಚ್ಚದ ಎಲುಬುಗಳ ಘಟಿಸಿದ ಅರ್ಚದಿಂದ ಬಂದ ರಾಜ್ಯ ವೀರ ನಮ್ದು ಆರಂಭ ಕೇಳುವ ನಿರ್ಗಮನ ನೈಪಟ ನೋಡಿ ಅಂದರೆ ಬಿಟ್ಟು ಬೆಳೆಯಬೇಕು, ರೈತರ ಮಕ್ಕಳಾಗಿ ಊರಾಗಿ ಬೆಳೆಯಬೇಕು, ಉತ್ತಮ ಮಕ್ಕಳಾಗಿ ಮಾಡಿ ಬಂದರೆ ಮಂದಿಯ ಕಾಟ, ಸುಮ್ಮನೆ ಕುಂತರೆ ತಂದೆ ತಾಯಿಯ ಕಾಟ. ಇಂಥವಾದ ಕಾಟಗಳನ್ನು ತಾಳಲಾರದೆ ಹಟ್ಟದೊಳಗೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ಪುಟ್ಟಬಾರದಲ್ಲಿ ಕರೆಯುತ್ತಾಳ ವೇಗ ಹೇಗೆ ಕಂಡವರ ವೇಗದ ಮಾಡಿರುವ ಓದಿದೆಯೇ ಎಲ್ಲ ಈ ಸಾರಥಿ ನಾವು ತಾರಂದರೆ ಚಂಡ ಪ್ರಚಂಡ ಹಂಡಲಿಂದ ಬರುವ ಮಂಡಲಿಕರ ರುಂಡಗಳನ್ನು ಎನ್ನ ಕರೆದು ಮರೆಯುವ ಕೋದಂಡಮಂ ತಂಡ ಆಗ್ರನಂತ ಉತ್ತರಿಸುತ್ತ ಬರುವ ಎನ್ನ ಪಡುತ್ತರ ಭೀಕರಕ್ಕೆ ಕೂರ್ಮನು ಕುಚ್ಚಿದನು ಆದಿಚೇತನಗಳ ಬಾಗಿದನು ಎನ್ನ ಸಿಂಹಧ್ವನಿಯ ಹಾರ್ಭಟಕ್ಕೆ ಮೂರು ಲೋಕಾಂಗಗಳಲ್ಲಡಿ ಅಲ್ಲೋಲ ಕಲ್ಲೋಲ ಮಾಡುವ ಎಲ್ಲ ಸಾರಥಿ ಇದು ಅಲ್ಲದೆ ಎನ್ನಯ ಯಟಬಲ್ಲದ ಕುಟಿ ಮೀಸೆಯು ತಿತ್ತಿ ತೀರಿದ ಹಾರ್ಭಟಕ್ಕೆ ಪರಮೇಶ್ವರನ ವಾಹನಗಳಂತೆ ದಿಕ್ಕು ತೋರಿದೆ ಎತ್ತರ ಹೊರಟು ಹೋಯಿತು. ಮುಕ್ಕಣ್ಣನ ತಕ್ಕ ತಲೆಬುರುಡೆಗಳನ್ನು ತನ್ನ ಕೈಯೊಳಗೆ ಸಿಗಿಸಿಕೊಂಡು ತನ್ನ ಕರವತಿಯ ಕಟಕಟನ ಹಲ್ಲುಗಳನ್ನು ಕರೆಯುತ್ತಾ ಯಾವ ಬೆಟ್ಟವನ್ನು ಸೇರಿದನೋ ಏನೋ
ಶ್ರೀಕೃಷ್ಣನ ಪೌತ್ರ ರಥಕಾರನ ಪುತ್ರ ಮಾಳವಿ ಅಮ್ಮನವರ ಗರ್ಭದಲ್ಲಿ ಜನಿಸಿದ ಪರಮಾಣು ಚರಿತ್ರ ಸಿಂಹ ಶಕ್ತಿಯುಳ್ಳ ಕೀಚಿತ ಮಹಾರಾಜನೆಂದು ತಿಳಿಯದ ಈ ಸಾರಥಿ ಓಡಿಸೋದಿಗಳಿಗೆ ರಂಗಮಂಟಪಕ್ಕೆ ಬಂದ ಕಾರ್ಯಾಪ್ತವೇನು ರಾಜ ರವಿಬಾಡು ರಾಜ ಹೋಲಿಗೆ ಎಲ್ಲ ಈ ಸಾರಥಿ ಈ ಸಭಾಮಟ್ಟಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಉದ್ಯೋಗ ಸಮುದ್ರ ನಿಧಿ ಹಂತದ ನಿರ್ಮಿತದ ಪ್ರಸಿದ್ಧಿ ಬಂದ ಕೀರ್ತಿ ಎಂಬರ 56 ದೇಶಾಧಿಪತಿಗಳಿಗೆ ಮಿಗಿಲಿಲ್ಲ ನಮ್ಮ ಭಾವನಾದ ವಿರಾಟ ಭೂಪನಿಗೆ ಎಲ್ಲಿನಷ್ಟಾದರೂ ಭಯವಿಲ್ಲದ ರಾಜ್ಯ ಕಾರ್ಯಗಳನ್ನು ನೆರವೇರಿಸಿ ದಿಗ್ವಿಜಯ ಜಯಪ್ರಭ ಮಂದಿರುವೆ ಸಾರಥೆ ಇದು ಅಲ್ಲದೆ ಇವತ್ತಿನ ದಿವಸ ನಮ್ಮ ಹಕ್ಕಯ್ಯಳಾದ ಸುದೀಕ್ಷಾ ದೇವಿಯ ಕ್ಷೇಮ ವಿಚಾರವನ್ನು ತಿಳಿಯಕ್ಕೋಸ್ಕರ ಪುರಾಣವಾಯ್ತು ಗಂಗೆಯ ಸಾರಥಿ ಬಂದ ಸಂಗತಿ ಒಳ್ಳೆಯದು ಹೋಗದೆ ಪೀಠ ಮುಂದೇನು ಸಂಗತಿ ಸಾರಥಿ ಮುತ್ತು ರತ್ನ ಖಚಿತವಾದ ರಥಕ್ಕೆ ದಿವ್ಯಾಯಂಗಳ ಬಂದಿತು ನಮ್ಮ ಹಕ್ಕಯ್ಯಳಾದ ಸುದೀಕ್ಷಾ ದೇವಿ ಮನೆಗೆ ಮಧ್ಯ ಬಿಡುವಂತನಾದ ಸಾರಥಿ ಇವತ್ತಿನ ದಿವಸ ನಮ್ಮ ಹಕ್ಕಯ್ಯನ ತಪಸ್ಥಾನವೇ ಒಂದೊಂದು ರೀತಿಯಾಗಿ ಕಾಣುತ್ತಿರುವುದಲ್ಲ ಭಾರತೆ ವಜ್ರ ವೈಡೂರ್ಯ ಕೋಲಾದಿಕ ಪುಷ್ಕರಾಗ ಮರಕಟಕ ಮಾಣಿಕ್ಯ ಮೌಖಿಕ ಪ್ರವಾಹಗಳಿಂದ ಇಂದ್ರ ನೀಲಮಣಿ ನೀಲಗಟ್ಟಿಗಿಂದ ಎಷ್ಟು ಶೋಭಾಯಮಾನವಾಗಿ ಒಲಿಸಿರುವುದು ನೋಡಿದೆಯಾ ಇದು ಹಾಗಿರಲಿ ಮೊದಲ ವೀರಾದಿವೀರ ಕೀಟಕ ಮಹಾರಾಜನ ಬಂದು ಮಹತ್ವಾರದಲ್ಲಿ ನಿಂತಿರುವ ನಂದು ನಮ್ಮ ಅಕ್ಕಯ್ಯಳಾದ ಸುದೀಕ್ಷಾ ದೇವಿಗೆ ತಿಳಿಸುವಂತನಾದ ಸಾರಥಿ ಹೋಗಿನಿ ಜಾಗೃತಿ ನಮೋ ನಮೋ ಅಕ್ಕಯ್ಯ ದೀರ್ಘಾಸ್ತು ನಮಸ್ತೆ ಮೇಲೆ ಕೇಳ ಅನುಜಾಗರಣೆ ನೀನೇ ಧೀಮಣಿ ಆಹೋ ಅಕ್ಕಯ್ಯ ನಿಮ್ಮ ಪುತ್ರನಾದ ಉತ್ತರನು ನಿಮ್ಮ ಪುತ್ರಿಯರಾದ ಉತ್ತರೆಯು ಮತ್ತು ಭಾವನಾದ ವಿರಾಟ ಭೂಪನು ಮತ್ತು ನಿಮ್ಮ ಪ್ರಜ ಪರಿವಾರವೆಲ್ಲ ಕ್ಷೇಮದಿಂದ ಇರುವರೇ ಇಲ್ಲವದಾವ ದೇಶದ ರಾಜರಿಂದ ನಿನಗೆ ಏನಾದರೂ ತೊಂದರೆ ಕೊಟ್ಟಿರುವರೇ ಆಹೋ ಅಕ್ಕಯ್ಯ ನಿನ್ನ ತಮ್ಮನಾದ ವೀರ ಕೀಚಕನ ಮುಂದೆ ಬೇಗನೆ ತಿಳಿಸಮ್ಮ ಉತ್ತರಿಯ ಮಾತೆ ಆಕಳತೆ ಯಾವ ರಾಜರಾಜನಿಗೆ ಕಾರಣವನ್ನು ಕೊಟ್ಟರೆಂದು ಕೇಳುತ್ತೀರಿಯಾ ಹೌದು ಅಕ್ಕಯ್ಯ ಹೇಳುವೆನು ಕೇಳು ಆಕಳತೆ ಅದೇನು ಚೆನ್ನಾಗಿ ಹೇಳು
ಇಂಥ ಮಾತನ್ನಾಡುತ್ತಿರುವನು ನಿನ್ನನ್ನು ಏನು ಮಾಡುವನು ಎಂಬ ಭಯವಾಗುತ್ತಿರುವುದು ಅನುಜಾಗ್ರಣಿ ಧೀಮಣಿ. ಆಹೋ ಅಕ್ಕ ಸುಧೀಷ್ಣ ದೇವಿ, ಅಮ್ಮ ಕೀಟಕಾಗ್ರಣೆ ಕೌರವನೆಂಬ ಹತಮನಿಯನ್ನು ಸೇರದಿರ್ತದೆ. ಅವನು ಈ ಭೂಮಿಯ ಮೇಲೆ ಬಾಯಾನೆ, ನಿನ್ನ ಗಂಡನ ತಪ್ಪನು ಸೇರಾನೆ, ಗಂಡನ ಕೋಪಮಂತಾಯಾನೆ. ಆಹೋ ಅಕ್ಕಯ್ಯ, ರಾಟನನು ಹಾಗೆಯ ತೊಟ್ಟಾನೆ, ಎಣ್ಣೆಗೆ ಸರಿಯಾದಾನೆ, ಪರರಾಜರಿಗೆ ಕುಮ್ಮುಕು ಕೊಟ್ಟಾನೆ. ಆಹೋ ಆಗ್ರಜೆ, ನಿನ್ನ ದಯವಂತಿರಲಿ. ಆ ಆತಮನ ಭಯವು ಎಣ್ಣೆಗೆ ಕಿಂಚಿತ್ತಾದರೂ ಇಲ್ಲ. ನೀನು ನಿನ್ನ ಮನದಲ್ಲಿ ಮರಗುವುದೇತಕ್ಕೆ? ಅವ ಆಗ್ರಜೆ, ಇಂಥ ಸಂತೋಷದ ಸಮಯದಲ್ಲಿ ಆ ದುರ್ಲ ಕೌರವನ ಮಾತು ಏತಕ್ಕೆ ಮಾತನಾಡ್ತಿರುವೆ? ಅವ ಆಗ್ರಜೆ, ಅನುಜನೇ ಇದು ಹಾಗಿರಲಿ. ಬಿಸಿಲಿನ ತಾಪದಿಂದ ಎನ್ನ ದೇಹ ಆಯಾಸಗೊಂಡಿರುವುದು, ಆದ್ದರಿಂದ ಕುಡಿಯಲು ಸ್ವಲ್ಪ ಜಲವನ್ನು ತರಿಸಿಕೊಡೆ. ಅಮ್ಮಯ್ಯ ಆಗ್ರಜೆ, ಬಿಸಿಲ ದಾಹದಿಂದ ಹೌದು ಅಕ್ಕಯ್ಯ, ಅಂಥ ಬಿಸಿಲಿನಲ್ಲಿ ಹೌದು ಆಗ್ರಜೆ, ನಿನಗೆ ಬಾಯಾರಿದರೆ ಹೌದು ಆಗ್ರಜೆ. ತಮ್ಮನೆ ಅಕ್ಕಯ್ಯ, ಜಲವನ್ನು ತರಿಸಿಕೊಡುವೆನು, ಸ್ವಲ್ಪ ತಾಳು. ನಿನ್ನ ಇಷ್ಟದಂತೆ ಆಗಲಿ ಅಕ್ಕಯ್ಯ. ಅಮ್ಮ ಸೈನಿಕರೇ, ಬೇಗನೆ ಬಂದು ಜಲವನ್ನು ಕೊಟ್ಟು ನೀನು ಬೇಗನೆ ಹೋಗಿ ಬಿಡು. ಅಮ್ಮ ಜನನಿ ಜಲವನ್ನು ತಂದಿರುವೆನು. ಅವ ಅಕ್ಕಯ್ಯ, ಪುಲ್ಪಲ್ಗೆಯಲ ಈ ಸಾರಥಿ. ಅಬಬಬಬಬಬಬಬಬಬಬಬಬಬ. ಈ ಸಭಾ ಮಂದಿರದ ಮುಂಭಾಗದಲ್ಲಿ ನಿಂತಿರುವ ಈ ಸಾರಥಿ, ಇವಳ ನೋಟಿದ್ದಾಕ್ಷಣ ಎನ್ನ ಕೆಲಸ ಹಾಡಗಿತು. ಇವಳ ಮೇಲೆ ಎನ್ನ ಮನಸ್ಸಾಯಿತು. ಇವಳನ್ನ ನೋಡಿ ಎನ್ನ ಕಣ್ಣು ಮುಚ್ಚುವಂತಾಯಿತು. ಆ ಸಾರಥಿ, ಎಲ್ಲ ಸಾರಥಿ, ಪೂಜೆ ಮಾಡಬೇಕಾದರೆ ಈಶ್ವರನ ಪೂಜೆ ಮಾಡಬೇಕಂತೆ, ಸ್ನಾನ ಮಾಡಬೇಕಾದರೆ ಗಂಗಾನದಿಯಲ್ಲಿ ಸ್ನಾನ ಮಾಡಬೇಕಂತೆ, ಕೂಡಬೇಕಾದರೆ ಇಂಥ ಎಣ್ಣನ್ನು ಕೂಡಬೇಕಂತೆ, ಇಲ್ಲವಾದರೆ ಏನು ಅರ್ಥವಲ್ಲವೆಂದು ಓ ಅಕ್ಕಯ್ಯ, ಈ ಸ್ತ್ರೀಯಲ್ಲಿದ್ದಾರು ಅವನ ಅಹೋ ಅಕ್ಕಯ್ಯ, ಚಂದ್ರಬಿಂಬವದನೆಯೋ ಚಂದ್ರನಲ್ಲಿ ಸಹ ಕಳಂಕ ಉಂಟು. ಈಕೆಯ ಮುಖದಲ್ಲಿ ಕಳಂಕವಿಲ್ಲ. ಅಕ್ಕಯ್ಯ, ಏನು ಮುಖಬಿಂಬವೋ, ಏನು ಚಕ್ರವಾದ್ವಾಯಗಳೋ, ಏನು ತಾವರ ಮಲ್ಲಿಗೆಯೋ, ಅಹೋ ಅಕ್ಕಯ್ಯ, ನಿನ್ನ ತಮ್ಮನು ಹೀಗೆ ಮಾತನಾಡುತ್ತೇನೆಂದು ಸಿಟ್ಟಾಗಬೇಡಮ್ಮ. ಆಗ್ರಜೆ, ಈಕೆಯುತ್ತಾರು, ಈಕೆಯ ಹೆಸರೇನು? ನಿಮ್ಮ ಭಾಗದಲ್ಲಿರುವ ಸಮರ್ಥ ನಕ್ಷತ್ರ ಮಂಡಲದ ರೋಹಿಣಿ ಮಿಂಚಿನಂತೆ ಪುಟ್ಟಾಕಿದ ಬಂಗಾರದ ಗೊಂಬೆಯಂತಿರುವ ಈ ಸುಂದರ ಸ್ತ್ರೀಯ ಅವತ್ತಯ್ಯ, ಜಾಗೃತಿಯಿಂದ ಹೇಳಿ ಎನ್ನ ಮನಸ್ಸಿಗೆ ಸಂತೋಷ ಪಡಿಸಮ್ಮ ಅಕ್ಕಯ್ಯ. ಅಮ್ಮಯ್ಯ, ಇವಳು ಯಾರೆಂದು ಕೇಳಿದ ಅಕ್ಕಯ್ಯ, ತಿಳಿದುಕೊಂಡು ಸಂತೋಷ ಪಡುವೆ. ಸಂತೋಷ ಪಡುವ ಅಕ್ಕಯ್ಯ. ಹೌದು ಆಗ್ರಜೆ, ಅವಳು ಯಾರೆಂದು ಹೇಳಬೇಕು. ಹೌದು ಅಕ್ಕಯ್ಯ, ನೀನು ತಿಳಿದುಕೊಳ್ಳಬೇಕು. ಹೌದು ಆಗ್ರಜೆ. ಇರಲಿ ಹೇಳಿ ಅಕ್ಕಯ್ಯ. ಇದರಲ್ಲಿ ಏನಾದರೂ ಆಗಲ್ಲ. ಹೌದು ಆಗ್ರಜೆ, ಪ್ರಳಯವಾದ ಚಿಂತೆ ಇಲ್ಲ, ಆ ಸ್ತ್ರೀಗಳನ್ನು ಮಾತ್ರ ಬಿಡುವುದಿಲ್ಲ ಅಕ್ಕಯ್ಯ. ಆಗ್ರಜೆ, ಮಳೆ ಬಂದು ಪ್ರಳಯ ಆದರೂ ಚಿಂತಿಲ್ಲ. ಅಕ್ಕಯ್ಯ, ನೀನು ಮಾತ್ರ ನೀವು ಬಿಡಬೇಡ. ಹೌದು ಆಗ್ರಜೆ. ಬೇಡ ತಮ್ಮ, ಅದು ಏತಕ್ಕೆ ಆಗ್ರಜೆ? ಅವಳು ಯಾರೆಂದು ಹೇಳಲಿಕ್ಕೆ ಏನು ಚೆನ್ನಾಗಿ ಹೇಳು ತಮ್ಮನೇ. ಆಗ್ರಜೆ, ಕೂಚಕ್ಕೆ
ಜಾಗೃತಿಯಿಂದ ಹೇಳಿ ಎನ್ನ ಮನಸ್ಸಿನ ಹಂಬಲವನ್ನು ಬಿಡಿಸಬೇಕೆಂದು ಬೇಡಿಕೊಳ್ಳುವುದೇ ಆಜ್ಞೆ. ಅಮ್ಮ ಶೈಲೇಂದ್ರಿ, ಬೇಗನೆ ಹೋಗಿ ಕೆಲಸವನ್ನು ಮುಗಿಸಿರುವುದು. ಅಕ್ಕಯ್ಯ, ಅಮ್ಮಯ್ಯ, ಆ ಪ್ರಿಯರು ನನ್ನನ್ನು ನೋಡಿ ನಾಚಿಕೊಂಡು ಹೋಗಿರುವ ಅಕ್ಕಯ್ಯ. ನಿನ್ನನ್ನು ನೋಡಿ ನಾಚಿಕೊಂಡು ಹೋದಳೆ. ಹೌದು ಅಕ್ಕಯ್ಯ, ನಿನ್ನ ಮನಸ್ಸು ಹಾಗೆನಿಸಿಕೆ. ಹೌದು ಅಗ್ರಜೆ, ಅವಳು ಭಯಗೊಂಡು ಓಡಿ ಹೋದಳು. ಇಲ್ಲ ಅಕ್ಕಯ್ಯ, ಇಲ್ಲೇ ನಾರಿ ಇಲ್ಲೇ ಕೂತು ಇಲ್ಲೆಲ್ಲಿ ಕಾಣನು ಇಂಥ ಸ್ತ್ರೀಗಳನ್ನು. ಅಹೋ ಅಕ್ಕಯ್ಯ, ಅಮ್ಮಯ್ಯ, ಕಲ್ಲಿನಂತ ದೇಹ ಕರಗಿ ನೀರಾಯ್ತವ ಅಕ್ಕಯ್ಯ. ಅಮ್ಮಯ್ಯ, ಅಗ್ರಜೆ, ಅವಳನ್ನು ನೋಡಿದ ಕ್ಷಣವೇ ನಿನ್ನ ಮನಸ್ಸು ಅವಳ ರೂಪ ಲಾವಣ್ಯಕ್ಕೆ ಮನಸ್ಸೋತಿರುವನು ಅಕ್ಕಯ್ಯ. ಕರಗಿ ನೀರಾಯಿತು. ಅವಳನ್ನು ನೋಡಿದ ಕ್ಷಣ ಮೈ ಸುಮ್ಮಂದಿರುವುದು ಅಕ್ಕಯ್ಯ. ಹೌದು, ಹೌದು ಅಗ್ರಜೆ, ಮನಸ್ಸು ಸುಮ್ಮಂದಿರುವುದು ಅಕ್ಕಯ್ಯ. ನಿನ್ನ ಕಣ್ಣಿಗೆ ಅಷ್ಟು ಸುಂದರವಾಗಿ. ಹೌದು ಅಕ್ಕಯ್ಯ, ಈ ಸ್ತ್ರೀಗಳು. ಹೌದು ಅಗ್ರಜೆ, ತಮ್ಮನೇ, ಈ ಸ್ತ್ರೀಗಳನ್ನು ಎಲ್ಲಿಂದ ಸಂಪಾದಿಸಿದೆ ಅಕ್ಕಯ್ಯ? ಎಲ್ಲಿಂದ? ಎಲ್ಲಿಂದ ಸಂಪಾದಿಸಿದೆ ಅಕ್ಕಯ್ಯ? ಬಹಳ ದೂರದಿಂದ. ಹೌದೇನು ಅಗ್ರಜೆ? ಅವಳನ್ನು ತೆಗೆದುಕೊಂಡು ಏನು ಮಾಡಿದೆ? ಆ ಸ್ತ್ರೀಗಳನ್ನು ಲಗ್ನ ಮಾಡಿಕೊಂಡು ಅವಳನ್ನು ಪಟ್ಟದ ರಾಣಿಯನ್ನಾಗಿ ಮಾಡಿಕೊಳ್ಳುವನು ಅಕ್ಕಯ್ಯ. ತಮ್ಮನೇ, ಅಗ್ರಜೆ, ಇವಳ ವಿಚಾರ ಬಿಡು. ಅದು ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಅಕ್ಕಯ್ಯ. ನನ್ನ ಮಾತು ಕೇಳು. ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಅಕ್ಕಯ್ಯ. ಇವಳನ್ನ ಕಂಡು ಹೋಗಲು ಎರಡೆ ಮಾಡುವುದು ನ್ಯಾಯವಲ್ಲ. ಅಹೋ ಅಕ್ಕಯ್ಯ, ಅಮ್ಮಯ್ಯ, ಪರಸ್ತ್ರೀಯರನ್ನು ನಾನು ಕಣ್ಣೆತ್ತಿ ಸಹ ನೋಡಿದವನಲ್ಲ, ಪರಸ್ತ್ರೀಯರನ್ನು ಮಾತನಾಡಿಸಿದವನಲ್ಲ. ಮತ್ತೆ ಈ ಸ್ತ್ರೀಯರಿಂದ ಎಣ್ಣೆಗೆ ಜಲವನ್ನು ತರಿಸಿಕೊಟ್ಟೆಯಲ್ಲ, ಒಟ್ಟಾಕ್ಷಣ ಈ ಸ್ತ್ರೀಯರ ಮೇಲೆ ಎಣ್ಣೆಗೆ ಮನಸ್ಸಾಯ್ತಲ್ಲ ಅಕ್ಕಯ್ಯ. ಅಮ್ಮಯ್ಯ, ಆಗ್ತದೆ. ಪರಸತಿಯರನ್ನು ನೀನು ನೋಡಬಾರದು. ಇವಳು ಪರಸತಿಯಳು. ಅಹೋ ಆಗ್ತದೆ. ಅನುಜನೆ, ಪರಸತಿಯನ್ನು ಹೇಳಿದೆಯಲ್ಲ, ಹಾಗಾದರೆ ಇವಳ ಪತಿಗಳು ಎಲ್ಲಿರುವರು ಅಕ್ಕಯ್ಯ? ಅಮ್ಮನೇ, ಆಗ್ತದೆ. ಏನೋ ಅವಳ ಜೊತೆ ಕಲಹವನ್ನು ಮಾಡಿಕೊಂಡು ಎಲ್ಲೆಲ್ಲೋ ಇರುವರು. ಅಹೋ ಅಕ್ಕಯ್ಯ, ಅದನ್ನು ತೆಗೆದುಕೊಂಡು ಏನು ಮಾಡುವೆ? ನೀನು ಪತಿಗಳು ಇರುವುದೆಂದು ಹೇಳಿದೆಯಲ್ಲ, ಹಾಗಾದರೆ ಅವಳ ಪತಿಗಳನ್ನು ತೋರಿಸು ಅಕ್ಕಯ್ಯ. ಅಮ್ಮನೇ, ಅಕ್ಕಯ್ಯ, ಒಮ್ಮನೆ ಅವಳ ವಿಚಾರ ಬಿಡು. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಅಕ್ಕಯ್ಯ. ನನ್ನ ಮಾತು ಕೇಳು. ಕೇಳುವುದಿಲ್ಲ ಅಗ್ರಜೆ.
ಸಂತೋಷ. ಅವರೇನು ಆಗ್ರತೆ ಆ ಸ್ತ್ರೀಗಳನ್ನು ಎಣ್ಣೆಗೆ ವಶ ಮಾಡಿಕೊಟ್ಟರೆ ಆ ಸ್ವರ್ಗವೇ ಮೂರ್ಗೇನಾಗಿರುವುದು ಅಕ್ಕಯ್ಯ. ಅಮ್ಮನೇ ಅಕ್ಕಯ್ಯ ನಿನ್ನ ಸಂತೋಷಕ್ಕೆ ಕೊನೆಯೇ ಇಲ್ಲ. ಹೌದು ಆಗ್ರತೆ. ಮಳೆ ಬಂದರೂ ನಿನ್ನ ಸಂತೋಷ ಕೊನೆಯಾಗಲಿಲ್ಲ. ಮಳೆ ಬಂದರೂ ಚಿಂತೆ ಇಲ್ಲ, ಪ್ರಳಯ ಆದರೂ ಚಿಂತೆ ಇಲ್ಲ ಅಕ್ಕಯ್ಯ. ಅಮ್ಮನೇ ಆಗ್ರತೆ ಏನಾದ್ರೂ ಚಿಂತೆ ಇಲ್ಲ. ಏನಾದರೂ ಚಿಂತೆ ಇಲ್ಲ. ಆ ಸ್ತ್ರೀಯರು ಎಣ್ಣೆಗೆ ಬೇಕಾಗಿರುವುದು ಅಕ್ಕಯ್ಯ. ವಶ ಮಾಡಿಕೊಡಬೇಕು. ಹೌದು ಆಗ್ರತೆ. ಅಮ್ಮನೇ ಆಗ್ರತೆ ಪರ ಸತಿಯನ್ನು ಕಂಡು ಹೋಗಲವರನ್ನು ಮಾಡುವುದು ನ್ಯಾಯವಲ್ಲ. ಹಾಗೆ ಯಾತಕ್ಕೆ ನ್ಯಾಯವಲ್ಲ ಅಕ್ಕಯ್ಯ. ಸುಮ್ಮನೆ ಎನ್ನ ಮಾತನ್ನು ಕೇಳು. ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಅಕ್ಕಯ್ಯ. ನೀನಿಲ್ಲಿ ಏತಕ್ಕಾಗಿ ಬಂದೆ? ನಿನ್ನನ್ನು ನೋಡಲಿಕ್ಕೆ ಬಂದಿತ್ತು ಅಕ್ಕಯ್ಯ. ಹೌದಲ್ಲವೇ? ಹೌದು ಆಗ್ರತೆ. ನನ್ನ ಕೆಲಸವನ್ನು ಪಡೆದುಕೊಂಡೆಯಲ್ಲ ಆಗ್ರತೆ. ಅನ್ನದನೆ ನಿನ್ನನ್ನು ನೋಡಲಿಕ್ಕೆ ಬಂದಿತ್ತು ನಿಜ. ಆದರೆ ಈ ಸ್ತ್ರೀಗಳಿಂದ ಎಣ್ಣೆಗೆ ಜಲವನ್ನು ತರಿಸಿಕೊಟ್ಟೆಯಲ್ಲ, ಈ ಸ್ತ್ರೀಗಳ ಮೇಲೆ ಎಣ್ಣೆಗೆ ಮನಸ್ಸಾಗಿರುವುದಲ್ಲ. ಅಮ್ಮನೇ ಅಕ್ಕಯ್ಯ ಇವಳ ವಿಚಾರವನ್ನು ಬಿಟ್ಟು ತಮ್ಮನೆ ಹೊರಟು ಹೋಗುವ ಅನುದಾನಗಳೇ ಭೀಮಳೆ. ಆಹೋ ಅಕ್ಕ ಸುದೀಕ್ಷಾದೇವಿ, ನಾನು ಕೇಳಿದ ರತ್ನವನ್ನು ನೀನು ಕೊಡುತ್ತೀನಿ ಎಂಬುದು ದುರ್ಲಭವ. ಅದು ಹೇಗೆಂದರೆ ಏತಕ್ಕೆ? ನೀನು ಕೊಡಬೇಕೆಂಬ ಹಂತಕರಣ ನಿನ್ನಲ್ಲೇ ಹುಟ್ಟಿದ್ದೆ. ನಿಜವಾದರೆ ಈ ಸ್ತ್ರೀಗಳನ್ನೆಂದಿಗೆ ವಶ ಮಾಡಿದರೆ ನೀನು ಹೇಳಿದ ಚಾಕರಿಯಲ್ಲಿ ನಿಲ್ಲುವೆ ಮತ್ತು ನಿನ್ನ ಮಾತಿಗೆ ಸಲ್ಲುವೆ. ಆಹೋ ಆಗ್ರಜೆ, ಹೌದನೆ ಎಂತ ಸ್ತ್ರೀಗಳ ಸೂರನರ ಗರಡ ಗಂಧರ್ವ ಯಕ್ಷ ಚಿತ್ತ ಅಷ್ಟ ದಿಕ್ಪಾಲಕರು ನಾ ಕಾಣೆನೋ. ಅಕ್ಕ ಸುದೀಕ್ಷಾದೇವಿ, ತಮ್ಮ ಗೀತಕಾಗಲಿ ನಾನು ಹೇಳುವುದು ಬಲು ಸ್ಪಷ್ಟ. ಇದರ ಮೇಲೆ ನಿನ್ನಿಷ್ಟ. ಭಾಮಿನಿಯರಿಂದಲೇ ಬರುವುದು ಕಷ್ಟ. ಮಗನನ್ನು ಪುಷ್ಪಾಸ್ತ್ರಮು ತೊಟ್ಟ ಹೃದಯಕ್ಕೆ ಗುರಿ ಇಟ್ಟು ಹೂಡಿ ಬರೆದರೆ ಈ ಗಾಯ ಮಾಡುವುದೇ ಬಲು ಕಷ್ಟ. ಆಹೋ ಆಗ್ರಜೆ, ಈ ಕಾಮಿನಿ ಎಂಬ ಮಂತ್ರ ದೇವತೆಯಿಂದ ಎನ್ನ ರಕ್ಷಣೆ ಮಾಡು ವಿರಾಟ ರಾಜನ ಪ್ರಾಣೇಶ್ವರಿ ಲಕ್ಷನಗರದ ಭಾಗ್ಯೇಶ್ವರಿ. ತಮ್ಮನೇ ಆಗ್ರಜೆ, ಹೇಗಾದರೂ ಮಾಡಿ ಏನಾದರೂ ಪ್ರಯತ್ನ ಪೂರ್ವಕದಿಂದ ಆ ಸ್ತ್ರೀಗಳನ್ನು ಎಣ್ಣೆಗೆ ವಶ ಮಾಡಿಕೊಡು ಅಕ್ಕಯ್ಯ. ವಶ ಮಾಡಿಕೊಡಬೇಕು. ಹೌದು ಆಗ್ರಜೆ. ಇವಳು ಯಾರೆಂದು ತಿಳಿದುಕೊಂಡಿರುವಿ? ಅವಳು ದಾರಾದರೆ ಚಿಂತೆ ಇಲ್ಲ ಅಕ್ಕಯ್ಯ. ಇವಳೊಬ್ಬರು ಗಂಧರ್ವಸತಿಯರು. ಅಕ್ಕಯ್ಯ, ಅಕ್ಕಯ್ಯ ಗಂಧರ್ವರೊಂದು ಹೇಳಿದೆಯಲ್ಲ, ಅವರದು ಯಾವ ಲೋಕ ಅಕ್ಕಯ್ಯ? ತಮ್ಮನೇ ಆಗ್ರಜೆ, ಗಂಧರ್ವರ ಮೇಲೆ ಅವರದು ಗಂಧರ್ವಲೋಕವಿರುವುದು. ಗಂಧರ್ವರದು ದೇವಲೋಕ, ಇವಳು ಇರುವುದು ಮತ್ಸ್ಯಲೋಕ. ಹಾಗಾದರೆ ಇವಳನ್ನು ಹೇಗೆ ರಕ್ಷಣೆ ಮಾಡುವರು ಅಕ್ಕಯ್ಯ? ತಮ್ಮನೇ ಆಗ್ರಜೆ, ಅವಳ ಕಷ್ಟ ಏನಿರುವುದೆಂದು ನಮ್ಮಲ್ಲೇ ಬಂದು ಸೇರಿಕೊಂಡಿರುವಳಲ್ಲ. ಸುದೀಕ್ಷಾದೇವಿ, ಅಮ್ಮ ಕಷ್ಟ ಕಾಲದಲ್ಲಿ ಯಾರಾದರೂ ಎಲ್ಲಿಯಾದರೂ ಇರಬಹುದೇ? ಇರಬಹುದು. ಅವ ಅಕ್ಕಯ್ಯ, ಕಷ್ಟ ಬಂದಾಗ ಎಂಡರು ಗಂಡರನ್ನು ಬಿಡಬಹುದೇ? ಗಂಡರು ಎಂಡರನ್ನು ಬಿಡಬಹುದೇ? ಅವ ಅಕ್ಕಯ್ಯ, ಗಂಡರು ಎಂಡರನ್ನು, ಎಂಡರು ಗಂಡರನ್ನು ಬಿಡುವುದು ಧರ್ಮವಾಗಿದ್ದರೆ ಮತ್ತೆ ಲಗ್ನ ಮಾಡಿಕೊಳ್ಳುವುದು ಯಾತಕ್ಕೆ? ತಮ್ಮನೇ ಆಗ್ರಜೆ, ಏನೋ ಪತಿಗಳ ಜೊತೆ ಕಲಹವನ್ನು ಮಾಡಿಕೊಂಡು ಬಂದು ನಮ್ಮ ಮನೆಯಲ್ಲಿ ದಾಸಿ ಕೆಲಸಕ್ಕಾಗಿರುವಳು. ಅವ ಅಕ್ಕಯ್ಯ, ತಮ್ಮನೇ ಆಗ್ರಜೆ, ನೀನು ವೀರಾಧಿವೀರನಲ್ಲವೇ? ಅವ ಅಕ್ಕಯ್ಯ, ತಮ್ಮಯ್ಯ ವೀರಾಜಿ ವೀರ ಕೀಚಕ ಮಹಾರಾಜನೆಂದರೆ ನಿನ್ನನ್ನು ಕೇಳ್ತಿರುವನ ಅಕ್ಕಯ್ಯ. ತಮ್ಮನೇ ಆಗ್ರಜೆ, ನಿನ್ನ ವೀರತ್ವಕ್ಕೆ ಈ ದಾಸಿ ಸರಿಯಿಲ್ಲ. ಅವ ಅಕ್ಕಯ್ಯ, ತಮ್ಮಯ್ಯ ಅವಳ ಆಸ್ತಿ ಅಂತಸ್ತು ಎಲ್ಲಿಗೆ ಬೇಕಾಗಿಲ್ಲ ಅಕ್ಕಯ್ಯ. ಬೇಕಾಗಿಲ್ಲ, ಏಳು ಬೇಕಾಗಿಲ್ಲ. ಹೌದು ಆಗ್ರಜೆ, ತಮ್ಮನೇ ಅವಳ ರೂಪ ಅವಳ ಲಾವಣ್ಯ ನೋಡಿ ನನ್ನ ಮನಸ್ಸೋತಿರುವುದು ಅಕ್ಕಯ್ಯ. ರೂಪ ಲಾವಣ್ಯ ಹೌದು ಆಗ್ರಜೆ, ನಿನಗೆ. ಹೌದು ಅಕ್ಕಯ್ಯ, ಹೇಗಾದರೂ ಮಾಡಿ ಈ ಸ್ತ್ರೀಗಳನ್ನು ವಶ ಮಾಡಿಕೊಡ ಆಗ್ರಜೆ. ತಮ್ಮನೇ ಅಕ್ಕಯ್ಯ, ತಮ್ಮನೇ ಆಗ್ರಜೆ, ಒಳ್ಳೆ ಮಾಡಬೇಡ. ಅಹೋ ಅಕ್ಕಯ್ಯ, ಪರಸ್ತ್ರೀಯರನ್ನು ಓಡಿಸುವುದು ಸರಿಯಲ್ಲ ಬಂದು ಹೇಳಿದೆಯಲ್ಲ. ಹಾಗಾದರೆ ಇವಳ ಪತಿ ಯಾರು? ಈಗ ಎಲ್ಲಿರುವರು ಅಕ್ಕಯ್ಯ? ಅವಳ ಪತಿಗಳು ಎಷ್ಟು ಮಂದಿ ಇರುವರು ಅಕ್ಕಯ್ಯ? ಏನು ಮಾಡಲಿ? ಅವಳ ಪತಿಗಳ
ಸ್ತ್ರೀಗಳು ಎಂದು ಹೇಳಿದೆಯಲ್ಲ, ಏನು ಮಾಡಿ ಅವರು ಎಷ್ಟು ಮಂದಿ ಪತಿಗಳಿರುವರು ಅಕ್ಕಯ್ಯ? 5 ಮಂದಿ ಇರುವರು. ಅವ ಅಗ್ರಜೆ, ತಮ್ಮನೇ ಅವರು ಒಬ್ಬ ತಂದೆಗೆ ಹುಟ್ಟಿರುವರ, ಇಲ್ಲವೇ ಒಬ್ಬೊಬ್ಬರು ಒಬ್ಬರಿಗೆ ಹುಟ್ಟಿರುವರ? ತಮ್ಮನೇ ಅಗ್ರಜೆ, ಅವರು ಅಣ್ಣ ತಮ್ಮಂದಿರಾಗಿರಬೇಕಾ? ತಮ್ಮನೇ ಅಗ್ರಜೆ, ತಮ್ಮನೇ ಅಗ್ರಜೆ, ಕೇವಲ ಒಂದು ಹೆಣ್ಣಿಗಾಗಿ ನೀನು ಈ ರೀತಿ ಮಾತನಾಡುವುದು ಸರಿಯಲ್ಲ. ಅಹೋ ಅಕ್ಕಯ್ಯ, ಅವರು ಯಾರಿಗಾದ್ರೂ ಹುಟ್ಟಲಿ, ನಿನಗೇಕೆ ಬೇಕು? ಅಹೋ ಅಗ್ರಜೆ, ಅದನ್ನ ತೆಗೆದುಕೊಂಡು ನೀನೇನು ಮಾಡಿದೆ? ಅಲೋ ಮೂರ್ಖ, ನಿನಗೆ ನೀನು ಹೇಳ್ತಿರುವ ಮಾತಿಗಾಗಿ ನಾನು ಕಾಯುತ್ತಿರುವೆನು ಅಕ್ಕಯ್ಯ. ಯಾವ ಮಾತಿಗೆ? ಅಹೋ ಅಗ್ರಜೆ, ಯಾವ ಮಾತಿಗೆ? ಹಣವಿಲ್ಲದೆ ವರಹಿಲ್ಲ, ಗುರು ಇಲ್ಲದೆ ವಿದ್ಯೆ ಕಲಿಯುವುದಕ್ಕೆ ಸಾಧ್ಯವಿಲ್ಲ. ಎಂತ ತಂದೆ ತಾಯಿಗಳಿಗಿಂತ ದೇವರಿಲ್ಲ. ಈ ಸ್ತ್ರೀಯನ್ನು ವಶ ಮಾಡಿಕೊಡುವುದು ನಿನಗೇನು ದೊಡ್ಡದಲ್ಲ. ಈ ಸ್ತ್ರೀಯನ್ನು ವಶ ಮಾಡಿಕೊಡುವುದು ನನಗೇನು ದೊಡ್ಡದಲ್ಲವೆಂದು ಕೇಳಿದೆಯಾ? ಹೌದು ಅಗ್ರಜೆ. ನೀನು ಗುರುಗಳ ಮಾತು ಕೇಳ್ತಿದೆಯಲ್ಲ, ಅಹೋ ಅಕ್ಕಯ್ಯ, ಆ ಗುರುಗಳ ಮಾತು ಕೇಳು. ಆ ಗುರುಗಳೇ ತ್ರಿಮೂರ್ತಿಗಳ ಅಕ್ಕಯ್ಯ. ಅವರನ್ನು ಎದುರುಕೊಂಡರೆ ತಪ್ಪದ ಅಕ್ಕಯ್ಯ. ಹೌದೇ? ಹೌದು ಅಗ್ರಜೆ. ಪರಮ ಪತಿರತೆ ಏನು ಹೇಳಿದೆ ಅಕ್ಕಯ್ಯ? ಅರ್ಥವಾಗಲಿಲ್ಲ. ಒಳಗೆ ಹೋಗುವ ಮಾರಿಯನ್ನು ಮನೆಗೆ ಕರೆದಂತೆ ಎಂದು ಹೇಳಿದೆಯಲ್ಲ, ಅದು ಹಾಗಲ್ಲ. ಮತ್ತೆ ಹೇಗೆ? ನಾರಿ ಲೋಕೋದ್ಧಾರಿ, ನಾರಿ ಸ್ವರ್ಗಕ್ಕೆ ದಾರಿ ಎಂದು ಶ್ರುತಿ ಇರುವುದು. ಹೌದಲ್ಲವೇ? ಅದಕ್ಕಾಗಿಯೇ ಹೆಣ್ಣಿನಿಂದಲೇ ಈ ಜಗತ್ತು ಹುಟ್ಟಿರುವುದು ಅಕ್ಕಯ್ಯ. ತಮ್ಮನೇ ಅಹೋ ಅಗ್ರಜೆ, ಹೆಣ್ಣಿನಿಂದಲೇ ಹೀಗ ಉಂಟು, ಹೆಣ್ಣಿನಿಂದಲೇ ಫಲ ಉಂಟು, ಹೆಣ್ಣಿನಿಂದಲೇ ಸಕಲ ಸಂಪದ ಉಂಟು. ಹೆಣ್ಣೇ ಇಲ್ಲದಿದ್ದರೆ ಇನ್ನೇನು ಉಂಟು ಅಕ್ಕಯ್ಯ? ತಮ್ಮನೇ ಹೆಣ್ಣು ಒಲಿದರೆ ನಾರಿ ಎಂದು ಹೇಳಿದೆಯಲ್ಲ, ಅಹೋ ಅಕ್ಕಯ್ಯ, ತಮ್ಮ ನಾರಿ ಎಂದು ಹೇಳಿದೆಯಲ್ಲ, ಆ ಸ್ತ್ರೀಗಳನ್ನು ಲಗ್ನ ಮಾಡಿಕೊಂಡು ನಾರಿಯನ್ನಾಗಿ ಮಾಡುವನು ಅಕ್ಕಯ್ಯ. ತಮ್ಮನೇ ಆಗ್ರಜೆ, ನಾರಿ ನಿಜ, ಆದರೆ ಹೆಣ್ಣು ಮುನಿದರೆ ಅಹೋ ಅಕ್ಕ ಒಲಿದರೆ, ಒಲಿದರೆ ನಾರಿ, ಮುನಿದರೆ ಏನು? ಅಹೋ ಅಕ್ಕಯ್ಯ, ಮುನಿದರೆ ನಾರಿ ಆಗೋಳು ಮೂರ್ಖ. ಮುನಿಯದಂತೆ ನೋಡಿಕೊಳ್ಳುವನು ಅಕ್ಕಯ್ಯ. ಮುನಿದಂತೆ ನೋಡಿಕೊಳ್ಳು. ಹೌದು ಆಗ್ರಜೆ, ಸಂತೋಷದಿಂದ ಇಡುವನು ಅಕ್ಕಯ್ಯ. ಸಂತೋಷ ಹೌದು ಆಗ್ರಜೆ. ಬೇಡ. ಅದು ಏತಕ್ಕೆ ಅಕ್ಕಯ್ಯ? ಹೊರಗೆ ಹೋಗು ನಾರಿ. ತಮ್ಮನೇ ಆಗ್ರಜೆ, ಈ ಸ್ತ್ರೀಯರ ಗಂಧರ್ವ ಸ್ತ್ರೀಯರ ಏಕೆಯ ಪತಿಯ ಗಂಧರ್ವ ನಾಯಕರಂತೆ. ಅಹೋ ಅಕ್ಕಯ್ಯ, ಗಂಧರ್ವರ ಪತಿಗಳನ್ನು ಹೇಳಿದೆಯಲ್ಲ, ಹಾಗಾದರೆ ಇವಳನ್ನು ಪರರ ಸೇವೆಯಲ್ಲಿ ಇಟ್ಟರೆ ಅದಕ್ಕೆ ಅಕ್ಕಯ್ಯ. ವಿಧಿಲಿಖಿತ. ಅಹೋ ಅಕ್ಕಯ್ಯ, ತಮ್ಮಯ್ಯ ವಿಧಿಲಿಖಿತೆಯನ್ನು ಯಾರಾದರೂ ಎಲ್ಲಿಯಾದರೂ ಬಿಡಬಹುದೇ ಅಕ್ಕಯ್ಯ? ತಮ್ಮಯ್ಯ ಆಗ್ರಜೆ, ಏನು ಕಷ್ಟಕ್ಕಾಗಿ ಬಂದವನು ದಾಸಿ ಕೆಲಸಕ್ಕಾಗಿರುವನು. ಅಹೋ ಆಗ್ರಜೆ, ದಾಸಿಯಾಗಿ ಬಂದವನ್ನು ಆರಿಸಿಯಾಗಿ ಮಾಡಿಕೊಳ್ಳಲು ಕೇಳೋದು ಧರ್ಮವಲ್ಲ. ಕಂಡಿಯ ತಮ್ಮ ನಿನಗೆ ತಿಳಿಯದೆ ಹೇಳ ಬರಮ. ಅಹೋ ಅಕ್ಕ ಸುಧೀಷ್ಣಾದೇವಿ, ಆ ಸ್ತ್ರೀಯರು ಹೇಗಿರುವುದು ಗೊತ್ತೇ? ಹೇಗಿರುವುದು? ಅವಳ ನದಿಗೆ ಹತ್ತದಂತೆ, ಅವಳ ನುಡಿಯ ಮುತ್ತಿನಂತೆ, ಅವಳನ್ನು ಹಾಸಿಕೊಂಡು ಸಂಪಿಗೆಯಂತೆ, ಅವಳ ನೋಟವೇ ಸೂರ್ಯೋದಯವಾದಂತೆ, ಸುರಲೋಕದಿಂದ ರತಿಯ ನನಗಾಗಿ ತನಗೆಂದು ಬಂದಂತೆ. ಅವಳ ಆಗ್ರಜೆ, ಇದರಲ್ಲಿ ಎಲ್ಲಿ ಶ್ರೀಕಾಂತ ಎಕರ ತಾಳಕ್ಕೆ ಚಾಮರದ ತೈರು
ಬಿಸಿಲಿನಿಂದ ಬಾಡಿದು ಈ ವನಿತೆಯ ಸೋಲಡಿಗೆ ನೋಡಿ ನವಿಲು ಕುಳಿದು ಕಣ್ಣೀರು ಹಾಕಿದ. ಈ ಗಜಗಾಮಿನಿಯ ಪಾದದಲ್ಲಿಟ್ಟ ದಿವ್ಯಾಭರಣ ಗಿಲ್ ಅನ್ನುವ ಶಬ್ದವನ್ನು ಕಂಡು ಕೋಟಿ ಸೂರ್ಯನು ಒಮ್ಮಿಂದೊಮ್ಮೆ ಎಲ್ಲ ಕಣ್ಣಿನಲ್ಲಿ ಬಂದು ನಿಂತಾಯಿತು. ಅಕ್ಕಯ್ಯ, ಈ ನಯನಾಕ್ಷಿಯ ನಯನ ಬೆಳಕು ಕಾಣುತ್ತರ ನೀರುಗಳು ಕುಪ್ಪಳಿಸಿ ಈ ನೀರಿನೊಳು ಮಲಗಿದ ಉತ್ತರೆಯ ಮಾತೆ ಈ ಸ್ತ್ರೀಗಳನ್ನು ವಶ ಮಾಡಿಕೊಳ್ಳ ಜಾಗ್ರತೆ. ತಮ್ಮನೇ ಅಹೋ ಅಕ್ಕಯ್ಯ, ಇವಳ ಮೇಲೆ ಆಸೆ ಆಗಿರುವುದು ಹೌದು ಅಗ್ರಜೆ, ಮನಸ್ಸು ಮಾಡಿರುವುದು ವಶ ಮಾಡಿಕೊಡಕ್ಕೆ ಎಂದು ಕೇಳಿದೆಯಾ? ಹೌದು ಅಕ್ಕಯ್ಯ. ನಿನಗೆ ಮನಸ್ಸಾದರೆ ಅವಳಿಗೆ ಮನಸ್ಸಾಗಬೇಕಲ್ಲ ಅಹೋ ಅಗ್ರಜೆ, ಅನುಜನೆ. ಅದಕ್ಕೋಸ್ಕರ ನಿನ್ನನ್ನು ಬೇಡಿಕೊಳ್ಳುತ್ತಿರುವನ ಅಕ್ಕಯ್ಯ. ಏನೆಂದು? ನಿನ್ನ ಪಾದವನ್ನು ಹಿಡಿದು ಬೇಡಿಕೊಳ್ಳುವನ ಅಕ್ಕಯ್ಯ. ಏನೆಂದು? ಸ್ತ್ರೀಗಳನ್ನು ವಶ ಮಾಡಿಕೊಡು ಅಕ್ಕಯ್ಯ. ತಮ್ಮಯ್ಯ, ಅಗ್ರಜೆ, ಗಂಡು ಹೆಣ್ಣಿನ ಮನಸ್ಸು ಒಂದಾಗಬೇಕು. ಅಹೋ ಅಗ್ರಜೆ, ಆಗ ಮಾತ್ರ ಅದು ಸಂಸಾರ ಸುಖವಾಗಿರುವುದು. ಅಹೋ ಅಗ್ರಜೆ, ಇಲ್ಲವಾದ್ರೆ ನರಕವಾಗುವುದು ಮುಖ್ಯ. ಅಹೋ ಅಕ್ಕಯ್ಯ. ತಮ್ಮಯ್ಯ, ಬ್ರಹ್ಮನು ಕೂಡಿರ್ತಕ್ಕಂಥ ಭಾರತಿಯನ್ನು ಕಿಣಿಕಿಯಿಂದ ಆಡುವ ಅಕ್ಕಿಯನ್ನು ಬೀಸುವ ಗಾಳಿಯನ್ನು ಹರಿಯುವ ನೀರನ್ನು ಹಾ ಅಹೋ ಅಕ್ಕಯ್ಯ, ತಮ್ಮಯ್ಯ, ಇದನ್ನು ತಡೆಗಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ. ಹಾ ಇದರಂತೆಯೇ ಎನ್ನ ಮನಸ್ಸು ಇವಳ ಮೇಲೆ ಅಲೆದಾಡುತ್ತಿರುವುದಲ್ಲ. ಇದಕ್ಕೆ ಉತ್ತರವೇನಮ್ಮ ಉತ್ತರಿಯ ಮಾತೆ. ತಮ್ಮನೇ, ಆಕ್ರಜೆ, ಹೆಣ್ಣು ತಾನಾಗಿ ಒಲಿದು ಬರಬೇಕು. ಅಹೋ ಅಕ್ಕಯ್ಯ, ಒಂದು ಹೆಣ್ಣು ಒಲಿಯಬೇಕಾದರೆ ಅದು ಪೂರ್ವ ಜನ್ಮದ ಪುಣ್ಯವಿರಬೇಕು. ಅದನ್ನು ಪಡೆದುಕೊಂಡೇ ನಾನು ಬಂದಿರುವನ ಅಕ್ಕಯ್ಯ. ನೀನು ಪಡೆದುಕೊಂಡಿರಬಹುದು, ಆದ್ರೆ ಹುಟ್ಟಿನಿಂದಲೇ ಪಡೆದುಕೊಂಡು ಬಂದಿರುವನ ಅಕ್ಕಯ್ಯ. ಹುಟ್ಟಿದಾಗಲಿಂದ. ಹೌದು ಆಕ್ರಜೆ, ಅಮ್ಮ, ಆಕ್ರಜೆ, ನೀನೆಂತ ಸಂಬಂಧಿಸಿದೆ ಮೂರ್ಖ. ಅಹೋ ಅಕ್ಕಯ್ಯ. ತಮ್ಮಯ್ಯ, ಭುವನವೇರ ಎಲ್ಲ ಸೋದರ ಈಕೆಯ ಪತಿಗಳ ಗಂಧರ್ವ ನಾಯಕರಂತೆ, ಈಕೆಯ ಮಾನಾಭಿಮಾನವನ್ನು ಈಕೆಯ ಪತಿಗಳ ಕಾಯವರಂತೆ. ಅಹೋ ಅಕ್ಕಯ್ಯ, ತಮ್ಮಯ್ಯ, ಅವರು ಎಲ್ಲಿರುವರು ಅಕ್ಕಯ್ಯ? ಆಕೆಗೆ ಅವರು ಎಲ್ಲೆಲ್ಲಿದ್ದರೋ ಆದ್ರೆ ಇವಳನ್ನು ಕಾಪಾಡುವಂತೆ. ಅಹೋ ಅಕ್ಕಯ್ಯ, ತಮ್ಮಯ್ಯ, ಗುರು ಇಲ್ಲದೆ ವರಹಿಲ್ಲ, ವಿದ್ಯೆ ಕಲಿಯುವುದಕ್ಕೆ ಸಾಧ್ಯವಿಲ್ಲ. ಈ ಸ್ತ್ರೀಗಳನ್ನು ವಶ ಮಾಡಿಕೊಡುವುದು ನಿನಗೇನು ದೊಡ್ಡದಲ್ಲ ಅಕ್ಕಯ್ಯ. ತಮ್ಮಯ್ಯ, ಸುಮ್ಮನೆ ಇವಳ ವಿಚಾರವನ್ನು ಬಿಟ್ಟು ರಥವು ಸಿದ್ಧವಾಗಿದೆ, ಹೋಗಿ ಬರುವಂತರಾದ ತಮ್ಮ ನಿನಗೆ ತಿಳಿಯದು ಇವಳ ಮರ್ಮ.
ಆಹೋ ಅಕ್ಕಯ್ಯ, ಸಂತೋಷದಿಂದ ಕೇಳು, ಸಂತೋಷವಾಗಿ ಹೇಳು. ಅಪರೂಪವಾದ ಒಂದು ರತ್ನ ನಿನ್ನಲ್ಲಿರುವುದು. ಸದ್ರತ್ನವಂತೆಯ ಮಾಡಿ ಎಣ್ಣೆಗೆ ಕೊಡು. ನೀನು ಕೊಡದಿದ್ದರೆ ನಾನು ಬಿಡುವುದಿಲ್ಲ ಎನ್ನುವುದು ನಿನ್ನ ಕನಸಿನಲ್ಲೆನ್ನಾದರೂ ಬಿಡು. ಆಹೋ ಅಕ್ಕ, ಆಗಬೇಕು ಆ ಸ್ತ್ರೀಯರು ಎಣ್ಣೆಗೆ ತಕ್ಕ ಹಣೆಬರಹದಲ್ಲಿ ಏನಾದರೂ ತಪ್ಪಿದ್ದರೆ ಆ ಬ್ರಹ್ಮನಿಗೆ ಏನು ಶಿಕ್ಷಿಸುವನೇ ಲೆಕ್ಕ. ಇದಕ್ಕೆ ನೀನೇನು ತಳಮಳ್ಳಗೊಳ್ಳಬೇಡ ಅಕ್ಕ, ಇವಳ ಎಣ್ಣೆಗೆ ಸರಿಯಾದ ಲೆಕ್ಕ. ತಮ್ಮಯ್ಯ, ಆಕೃತಿ, ಇದು ಯಾವ ದೊಡ್ಡ ಲೆಕ್ಕವನ್ನು ಕೇಳುತ್ತಿದೆಯಾ? ಆಹೋ ಅಕ್ಕಯ್ಯ, ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು. ಅಮ್ಮನೇ, ಆಕೃತಿ, ನಮ್ಮ ನಮ್ಮಿಯೇ ತಮ್ಮನೇ, ಆಹೋ ಆಕೃತಿ, ಅಕ್ಕಯ್ಯನ ಮಾತನ್ನು ಕೇಳು. ಆಹೋ ಅಕ್ಕಯ್ಯ, ಇವಳ ವಿಚಾರವನ್ನೇ ಬಿಡು. ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಅಕ್ಕಯ್ಯ. ಈ ಗಂಧರ್ವ ಸತಿಗಳನ್ನು ಬಯಸಿದ್ದು ನಿಜವಾದರೆ, ನಿಜವಾದರೆ ಆಕೆಯ ಪತಿಗಳ ಬಂದು ನಿನ್ನನ್ನು ಸಾವಿರ ಹೋಣ ಮಾಡಿ ಬಂದು ಬಿಡಬಹುದು. ಆಹೋ ಅಕ್ಕಯ್ಯ, ಆ ಗಂಧರ್ವ ಬರಲಿ ಎನ್ನ ಎಡಗಾಲಿನ ಕೂದಲು ಸಹ ಅಲ್ಲಾಡಿಸಲಾಗುವುದಿಲ್ಲ ಅಕ್ಕಯ್ಯ. ತಮ್ಮನೇ, ಆಕೃತಿ, ಸುಮ್ಮನೆ ಇವಳ ಆಶೆಯನ್ನು ಬಿಟ್ಟು ಹೊರಟು ಹೋದಮ್ಮ. ನಿನಗೆ ತಿಳಿಯದು ಇವಳ ಮರಣ. ಆಹೋ ಅಕ್ಕ ಸುಧಿಷ್ಣಾದೇವಿ, ನಮ್ಮ ಕೀಚಕ ಗಂಧರ್ವರೆಂಬ ಹದಮಾತಮರು ಬಂದು ಎನ್ನ ಸಂಹಾರ ಮಾಡುವರೇ ಹೇಗೆ? ಎಂತ ಮಾತನಾಡಿದೆ ಅಕ್ಕಯ್ಯ. ನಿನ್ನ ಪಾದವಂತರಣ ಹೊಂದಿರಲಿ. ಹತಮರಾದ ಗಂಧರ್ವರ ಬರಲಿ, ಅವರ ನಂತರ ಬಡಿದು ಬಿಗಿದುಕೊಂಡು ಗಗನಾಂತರಕ್ಕೆ ಹೊಗೆಯುತ್ತಾರೆ. ಬಾಪು ಬಾಪುದೇ ಕೀಚಕಾಗ್ರಣಿ ಎಂಬ ಹೆಸರೇ ಅದಕ್ಕೆ.